ಗುರುಜಿ. ಮುಂದಿನ ರಾಶಿ ಕಟಕ ರಾಶಿ, ಹೇಗಿದೆ ಅವರಿಗೆ ಮುಂದಿನ ವರ್ಷ? ಕಟಕ ರಾಶಿ ಅಥವಾ ಕರ್ಕ ಅಂತ ಹೇಳ್ತೇವೆ. ಇದು ಈ ರಾಶಿಯನ್ನ ನಾವು ಈ ವರ್ಷದಲ್ಲಿ ಅಶುಭ ಫಲಗಳಿಗೆ ಹೋಲಿಸ್ತೇವೆ. ಯಾತಕ್ಕೆ ಅಂತ ಬಂದಾಗ ಅಧಿಕವಾದ ಒತ್ತಡ, ಇವರು ತುಂಬಾ ಟೆನ್ಷನ್ ತಗೊಳ್ತಾರೆ. ಕಟಕಕ್ಕೆ ಅಧಿಪತಿ ಚಂದ್ರ, ಮಾನಸಿಕ ಒತ್ತಡವನ್ನು ತಗೊಳ್ತಕ್ಕಂಥದ್ದು, ಮನಸ್ಸಿನಲ್ಲಿ ಯೋಚನೆ ಒಂದು, ಕಾರ್ಯಕಲ್ಪ ಒಂದು, ಈ ರೀತಿಯಾಗಿ ಮಾಡತಕ್ಕಂಥ ಕೆಲಸದ ಮೇಲೆ ಗಮನವಿರೋದಿಲ್ಲ. ಹಾಗಾಗಿ ಸಾಕಷ್ಟು ಮನಸ್ಸಿನಲ್ಲಿರ್ತಕ್ಕಂಥ ಚಿಂತೆಯನ್ನ ಬಿಟ್ಟು ಸ್ಥಿರ ಮನಸ್ಸಿನಿಂದ ಇವರು ಕೆಲಸವನ್ನ ಮಾಡಿದ್ರೆ ವೃತ್ತಿ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನ ಸಾಧಿಸಬಹುದು. ಇಲ್ಲದ ಹೊರತು ವೃತ್ತಿ ಕ್ಷೇತ್ರದಲ್ಲಿ ಸಾಕಷ್ಟು ಕಿರಿಕಿರಿಗಳನ್ನ ಅನುಭವಿಸ್ತಾರೆ, ಅಧಿಕವಾದ ಆದಾಯವನ್ನ ಗಳಿಸ್ತಾರೆ. ಆರ್ಥಿಕವಾದ ಮೂಲ ಯಾವಾಗ್ಲೂ ನಾನು ಯಾವ ರೀತಿ ಹಣವನ್ನು ಸಂಪಾದಿಸಬೇಕು, ಈ ವರ್ಷ ನನ್ನ ಹೂಡಿಕೆ ಇಷ್ಟನ್ನು ನಾನು ಗಳಿಸಲೇಬೇಕು ಅಂತಕ್ಕಂಥ ಒಂದು ಕ್ಯಾಲ್ಕುಲೇಷನ್ ಮೈಂಡ್ ಈ ವರ್ಷ ತುಂಬಾ ಇರುತ್ತೆ ಕಟಕ ರಾಶಿಯವರಿಗೆ. ಆದ್ರೆ ಅದಕ್ಕೆ ತಕ್ಕಷ್ಟೇ ಖರ್ಚು ಅಂತಕ್ಕಂಥದ್ದನ್ನ ಇವರು ಮಾಡ್ತಾರೆ. ಹಾಗಾಗಿ ವಿದ್ಯಾರ್ಥಿಗಳು ಸಾಕಷ್ಟು ಪರಿಶ್ರಮವನ್ನ ಹಾಕ್ಬೇಕು ಈ ವರ್ಷ. ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಈ SSLC ಓದ್ತಾ ಇರ್ತಕ್ಕಂಥ ಮಕ್ಕಳಾಗಿರ್ಲಿ ಅಥವಾ ಯಾವ್ದಾದ್ರು ಹೈಯರ್ ಸ್ಟಡೀಸ್ ಮಾಡ್ತಾ ಇರ್ತಕ್ಕಂಥ ಮಕ್ಕಳಾಗಿರ್ಲಿ, ಈ ವರ್ಷ ತುಂಬಾ ಮನಶ್ಚಂಚಲವಾಗಿರತಕ್ಕಂಥದ್ದು, ಅಂದ್ರೆ ನನಗೆಲ್ಲಾ ಗೊತ್ತು ಅಂತಕ್ಕಂಥ ಒಂದು ಓವರ್ ಕಾನ್ಫಿಡೆನ್ಸ್ ಏನಿದೆ, ಇದು ಈ ಮಕ್ಕಳನ್ನ ಈ ಬಾರಿ ಸೋಲಿಗೆ ಕಾರಣವಾಗ್ತಕ್ಕಂಥದ್ದನ್ನ ಕಾಣಬಹುದು. ಹಾಗಾಗಿ ಸಾಕಷ್ಟು ಗಮನ ಕೊಟ್ಟು ವಿದ್ಯಾಭ್ಯಾಸದ ಕಡೆ ಓದಿದ್ರೆ ಈ ಸಲ ಯಶಸ್ಸು ಅವ್ರದ್ದು ಆಗೋದನ್ನ ಕಾಣಬಹುದು. ಹಾಗಾಗಿ ಸಂಗಾತಿಯೊಂದಿಗೆ ಅಥವಾ ಕುಟುಂಬದಲ್ಲಿ ಮಡದಿ ಪತಿಯೊಂದಿಗೆ, ಪತಿ ಪತ್ನಿಯರು ಕುಟುಂಬದಲ್ಲಿ ಸಾಕಷ್ಟು ಅಂತರಗಳನ್ನ ಕಾಯ್ದಿರಿಸ್ಕೊಳ್ತಾರೆ. ಅಂದ್ರೆ ಒಬ್ಬರಿಗೆ ಒಬ್ಬರು ಗೌರವವನ್ನ ಕೊಡೋದನ್ನ ತುಂಬಾ ಕಲಿಬೇಕು. ಈ ಗೌರವ ಕೊಡದೇ ಇರತಕ್ಕಂಥ ವಿಚಾರಕ್ಕೆ ಅಥವಾ ಸಮಯವನ್ನ ಕೊಡದೇ ಇರತಕ್ಕಂಥ ವಿಚಾರಕ್ಕೆ ಇವರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯ ಬರೋದನ್ನ ನಾವು ಕಾಣಬಹುದು. ಹಾಗಾಗಿ ವೈವಾಹಿಕ ಜೀವನಕ್ಕೆ ಅಷ್ಟು ಈ ವರ್ಷ ಉತ್ತಮವಲ್ಲ. ಆದ್ರೆ ನೆಮ್ಮದಿಯ ವಾತಾವರಣವನ್ನ ಇವರು ಸೃಷ್ಟಿಸ್ಕೊಳ್ಬೇಕಂದಾಗ ಒಂದು ಏರಿಳಿತಗಳನ್ನ ನೋಡ್ಬೇಕು. ಯಾರು ಒಬ್ಬರು ಗೆಲ್ತಾರೆ, ಯಾರು ಒಬ್ರು ಸೋಲೋದಿಕ್ಕೆ ಸಿದ್ಧರಾಗಿರ್ಬೇಕು. ಇದು ಪರಿಹಾರ. ಜ್ಯೋತಿಷ್ಯದಲ್ಲಿ ಏನಂದ್ರೆ ನಾವು ಹೇಳಿದ್ದು ನಡೆಯೋದಕ್ಕಿಂತ ಅವರ ಜಾತಕದಲ್ಲಿ, ಜನ್ಮ ಜಾತಕದಲ್ಲಿ ಈ 12 ರಾಶಿಗಳ ಫಲಾಫಲಗಳನ್ನ ಏನ್ ಹೇಳ್ತಾ ಇದ್ದಾನೆ, ಆ ಜನ್ಮ ಜಾತಕಗಳಲ್ಲಿ ದಶಭುಕ್ತಿ ಅಂತ ನಡೆಯುತ್ತೆ. ದಶೆ, ಅಂತರ್ದಶೆ, ಪ್ರಾಣದಶೆ, ಸೂಕ್ಷ್ಮದಶೆ ಅಂತ ಆ ದಶಭುಕ್ತಿಯ ಮೇಲೆ ಅವರವರಿಗೆ ಈ ವರ್ಷ ಫಲವನ್ನ ಕೊಡುವುದನ್ನ ಕಾಣಬಹುದು. ಹಾಗಾಗಿ ಕುಟುಂಬದಲ್ಲಿ ನೆಮ್ಮದಿಯಾಗಿ ಇರಬೇಕಂದ್ರೆ ಈ ವರ್ಷ ಕರ್ಕಟಕ ರಾಶಿಯವರು ಆದಷ್ಟು ಹಣೆಯ ಮೇಲೆ ಕೇಸರಿ ಬಣ್ಣದ ತಿಲಕವನ್ನ ಧಾರಣೆ ಮಾಡಿ ಪ್ರಯಾಣವನ್ನು ನಡೆಸಿ, ಪ್ರಾತಃ ಕಾಲದಲ್ಲಿ ಎದ್ದು ಕೇಸರಿ ಬಣ್ಣ ತಿಲಕವನ್ನ, ದೇವರ ಪೂಜೆಯನ್ನ ಮಾಡಿ ಕೇಸರಿ ಬಣ್ಣ ತಿಲಕವನ್ನ ಹಣೆಯಲ್ಲಿ ಧರಿಸಿ ನಿಮ್ಮ ಮನಶ್ಚಿಂತೆ ದೂರವಾಗತ್ತೆ, ಸಾಕಷ್ಟು ಶುಭ ಫಲಗಳನ್ನ ಪಡಿಬಹುದು ಅಂತ ಹೇಳ್ತೇನೆ. ಓಕೆ ಗುರುಜಿ, ಅಂದ್ರೆ ಪರಿಹಾರ ಅಂದ್ರೆ ಬಹು ಮುಖ್ಯವಾಗಿ ದಾನ ಧರ್ಮ ಅಂತ ಹೇಳ್ತಾರೆ. ಹಾಗಾಗಿ ಇವ್ರಿಗೆ ಸ್ವಲ್ಪ ಅಶುಭ ಇರೋದ್ರಿಂದ ಯಾವ್ದಾದ್ರು ದಾನ ಮಾಡ್ಬೇಕು ಅಂತ ಏನಾದ್ರು ತಿಳಿಸೋದೇನಾದ್ರು ಇದೆಯಾ? ಆಮೇಲೆ ಕಟಕ ರಾಶಿಗೆ ಅಧಿಪತಿ ಚಂದ್ರ ಅಂತ ಹೇಳಿದೆ ನಾನು. ಸೂರ್ಯ ಇದಾನಲ್ವಾ, ಈ ವರ್ಷ 2026 ಅಧಿಪತಿ ಸೂರ್ಯ ಅಂತ ಹೇಳಿದ್ವಿ. ಆ ಸೂರ್ಯನ ಪ್ರಭಾವ ಚಂದ್ರನ ಮೇಲೆ ಬಿದ್ದಾಗ ಹೇಗೆ ಚಂದ್ರ ಬೆಳಕನ್ನ ನೀಡ್ತಾನೋ ಆ ರೀತಿಯಾಗಿ ಸೂರ್ಯನ ಪ್ರಭಾವ ಚಂದ್ರನ ಮೇಲೆ ಬೀಳುತ್ತೆ. ಈಗ ಚಂದ್ರನಿಗೆ ಬಲವಿಲ್ಲ, ಆ ಚಂದ್ರನಿಗೆ ಬಲ ಬರಬೇಕು ಅನ್ನೋ ಒಂದು ಕಾರಣಕ್ಕೆ ದಾನ ಧರ್ಮವೇ ಎಲ್ಲದಕ್ಕೂ ಪರಿಹಾರ ಅಲ್ಲಮ್ಮ. ಆ ಕೇಸರಿ ಬಣ್ಣದ ತಿಲಕವನ್ನ ಹಣೆಯಲ್ಲಿ ಧಾರಣೆ ಮಾಡಿದ್ರೆ ಅದು ಯಶಸ್ಸಿನ ಸಂಕೇತ. ಆ ಯಶಸ್ಸನ್ನ ತಂದು ಕೊಡುತ್ತೆ, ಮನಸ್ಸು ಚಂಚಲತೆಯನ್ನ ನಿವಾರಣೆಯನ್ನ ಮಾಡುತ್ತೆ ಅನ್ನೋ ಒಂದು ಕಾರಣಕ್ಕೆ ಪರಿಹಾರ ಕೇಸರಿ ತಿಲಕವನ್ನ ಹಣೆಯಲ್ಲಿರ್ತಕ್ಕಂಥದ್ದು. ಇನ್ನು ಯಥಾಶಕ್ತಿ ಕೈಯಲ್ಲಿ ಶಕ್ತಿ ಇರತಕ್ಕಂಥವ್ರು ಶಿವನಿಗೆ ಚಂದ್ರವನ್ನ, ಅಂದ್ರೆ ಅರ್ಧ ಚಂದ್ರಾಕೃತಿಯ ಚಂದ್ರವನ್ನ ಶಿವನಿಗೆ ದಾನವಾಗಿ ನೀಡೋದ್ರಿಂದ ಆ ನಿಮ್ಮಲ್ಲಿರ್ತಕ್ಕಂಥ ಆ ದೋಷಗಳು ನಿವಾರಣೆ ಆಗೋದನ್ನು ಸಹ ಕಾಣಬಹುದು. ಸ್ವಲ್ಪ ಪರಿಹಾರ ಇರೋದು. ಹಾಗಾಗಿ ಸರಿ ಗುರುಜಿ, ಓಕೆ.